ಬಿಗ್ ಬಾಸ್ ವಿಚಾರವಾಗಿ ಒಂದಷ್ಟು ಕಂಟೆಸ್ಟೆಂಟ್ಸ್ಗಳಿಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಂತ ಲೀಗಲ್ ನೋಟಿಸ್ ಕಳಿಸಿರೋ ಸರ್. ರೀಸೆಂಟಾಗಿ ಒಂದಷ್ಟು ನಡೀತು. ಸೊ ಯಾವ ರೀತಿ ಇರುತ್ತೆ ಅದು ಅಂತ ಅಂದ್ಬಿಟ್ಟು 1 ವರ್ಷದ ಅಗ್ರಿಮೆಂಟ್ ಇರುತ್ತೆ, ಯಾವ ಥರ ಇರುತ್ತೆ ಅದಲ್ಲ ಅಂತ. ಅದು ನೀವು ಕಂಟೆಸ್ಟೆಂಟ್ ಕೇಳಬೇಕು, ಯಾಕಂದರೆ ಲೀಗಲ್ ಸೈನ್ ಔಟ್ ಮಾಡಿರ್ತಾರೆ. ನಾನು ಅಂದರೆ ಲೀಗಲ್ ಇದನ್ನು ನಾನು ಡಿಸ್ಕ್ಲೋಸ್ ಮಾಡುವಂಗಿಲ್ಲ. ಸೊ ಅದು ಲೀಗಲ್ ಅವ್ರು ಓದಿ ಸೈನ್ ಮಾಡಿ ಹೋಗಿರ್ತಾರೆ. ಅದು ಯಾರು ರೀಚ್ ಮಾಡಿದ್ರೆ ತಪ್ಪು. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಯಾರ ಬಗ್ಗೆ ಹೇಳ್ತಿದ್ದೀರಾ? ಅದು ಸೀರಿಯಲಿಂದ ಬಂದಿರೋದು ಸರ್, ಬಿಗ್ ಬಾಸಿಂದ ಅಲ್ಲ. ಇದು ಅದ್ಯಾಕೆ ಇಲ್ಲಿಗೆ? ಸರ್ ಸುದೀಪ್ ಸರ್, ಆ ಥರದ್ದು ಸುಮ್ಮನೆ ನಾನು ಮಾತಾಡ್ತಾ ಇರ್ತೀನಿ ಸುಮ್ಮನೆ. ಈಗ ಅದೇ ತಾಳಕ್ಕೆ ಸುದೀಪ್ ಸರ್, ಬಿಗ್ ಬಾಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಪ್ರತಿ ಸತಿ ಬೆಳಗ್ಗೆ ಎದ್ದಾಗ ನಾವು ಅದನ್ನ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕನಸು ಕಾಣ್ತೀವಿ, ಹೋಗಿ ಹೇಳ್ಕೊತಾ ಇರ್ತೀವಿ. ಶೋ ಸ್ಟಾರ್ಟ್ ಆದ ತಕ್ಷಣ ಇನ್ಯಾರಿಗೂ ಹೇಳಿ ಬಿಗ್ ಬಾಸ್ ಅಂತ ಇರ್ತೀವಿ, ಅದು ಮುಗೀತಲ್ಲಿಗೆ. ನಥಿಂಗ್ ಲೈಕ್ ದಟ್. ಐ ಥಿಂಕ್ ಪ್ರೈಮರ್, wake up in the morning and if you don't feel you're the queen in front of the mirror, your life isn't worth anything. So I feel like a king whenever I go to brush also. So I believe in that. ಸರ್ ಸುದೀಪ್ ಸರ್, IPL ಮತ್ತು ಬಿಗ್ ಬಾಸು ಎಲ್ಲರೂ ನೋಡ್ತಾರೆ. ಎಲ್ರಿಗೂ ಇಷ್ಟವಾದಂತಹ ಒಂದು ಆಟ ಅಂದರೆ IPL ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು. ಸೊ ಈ ಎರಡನ್ನೂ ಕೂಡ ಬ್ಯಾನ್ ಮಾಡಬೇಕು ಅಂತೇಳಿ ಒಂದು ವರ್ಗ ಕೇಳ್ತಾ ಇದೆ. ನೀವೇನು ಹೇಳ್ತೀರಿ ಸರ್ ಇದನ್ನು? ಪಾಪ, ಎಂತೆಂಥ ಆಸೆಗಳು ನೋಡಿ. ಮುಗೀತಾ? ಸರ್, ನೀವು ಟ್ವೀಟ್ ಮಾಡಿದಾಗ ತುಂಬ ಸ್ಪೆಕ್ಯುಲೇಷನ್ಸ್ ಇತ್ತು. ಕೆಲವು ಆ್ಯಕ್ಟರ್ಸು ಅವ್ರು ಆಗ್ತಾರ, ವಿಲ್ ದೇ ಹೋಸ್ಟ್ ಆ ಥರ ಅಂತ. ಬಟ್ ನೌ ದಟ್ ಯು ಆರ್ ಬುಕ್ ಫಾರ್ 4 seasons, whom according to you will be the next best host after you leave, if in case? 4 years from now, I think I will work out in such a way that I'll still look younger and come back, Sharda. I want to ask you a question. We will look I will forward. ask you a question. Who do you like to see in that place? I would like to see Kicha Sudeep only. Who's that? The big boss. Done. ಇವಾಗ ಯಾರು ಇವಾಗ ಪ್ರತಿಯೊಂದಕ್ಕೂ ಉತ್ತರ. ಐ ಮೀನ್, ಸಿ, ಲೆಟ್ ಮಿ ಟೆಲ್ ಯು, ಐ ವಿಲ್ ಟೆಲ್ ಯು ಪರ್ಸ್ನಲಿ. ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾದಲ್ಲಿ ಬರುತ್ತೋ, ಪ್ರತಿ ಸಿನಿಮಾದಲ್ಲಿ ಒಬ್ಬೊಬ್ಬ ಹೀರೋ ಬರ್ತಾ ಇರ್ತಾರೆ. ಎಲ್ಲ ಸಿನಿಮಾನೂ ನಮ್ದಲ್ಲ. ಹಾಗೆಯೇ ನನಗೆ ಗೊತ್ತಿರೋಂಗೆ ನನ್ನ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಪ್ರತಿಭೆಗಳು ಸಾಕಷ್ಟು ಜನ ಇದ್ದಾರೆ ನಮ್ಮ ಶೋ ನಡೆಸೋ ಕೆಪಾಸಿಟಿ ಇರೋರು. ನಾನೇ ಅಂತ ಹೇಳೋದು ತಪ್ಪಾಗುತ್ತೆ. See, there is a reason why they come back to me. There is a relationship we have, and the way we have laid a foundation in Big Boss. Adrinda, there is a relationship, right? That's all it is. That doesn't mean that there are no talents in this industry or there are no capable people. Again, they may start from a scratch and develop. But I feel Kannada industry ಇನ್ನಷ್ಟು ಪ್ರತಿಭೆಗಳಿದ್ದಾರೆ, ಮಾಡೋ ಕೆಪಾಸಿಟಿನೂ ಇರ್ತವೆ. ಬಹುಶಃ ನನಗೆ ಗೊತ್ತಿರೋದು, ಮಾಡೋಕ್ಕೆ ಒಪ್ಪಿದ್ರು ದೇ ಮೇ ಕಮ್ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ವಿತ್ ಮೀ ಟು ಅಂಡರ್ಸ್ಟ್ಯಾಂಡ್ ಯಾವ ಥರ ಏನು ಹೇಗೆ ಅಂದ್ಬಿಟ್ಟು. I strongly love my industry and I still feel that there are a lot of talents here. Thank you, sir. Okay. Done? With yes. your permission, sir. ಯಾರು ಎದ್ದೇಳಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಹ್ಯಾಶ್ಟ್ಯಾಗ್ಗಳನ್ನು ಈಗ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೊಡಿ. ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಗಣ್ಯರು ಅದನ್ನು ರಿವೀಲ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ನೀವು ಶಾರದಾ ಹೋಗ್ತಾ ಇದ್ದೀರಾ ಹೆಂಗೆ? ಶಾರದಾ ಮೇಡಮ್, ನೀವು ಐ ನೋ